ಬ್ರೇಕ್ ಆದಮೇಲೆ ಮತ್ತೆ ಪ್ರೇಮಿಗಳ ದಿನಾಚರಣೆಯ ಈ ಹೊತ್ತಲ್ಲಿ ಪ್ರೇಮ ಭಾವಗೀತೆಯ ಸೊಗಡನ್ನು ನಾವಿಲ್ಲಿ ಅನುಭವಿಸ್ತಿರುವಂಥದ್ದು ಖ್ಯಾತ ಕವಿ BR ಲಕ್ಷ್ಮಣರಾಯರ ಜೊತೆಗೆ. ನೀವು ಆಗಲೇ ಹೇಳಿದ್ರಿ ನಮಗೆ ಈ ತುಂಬ ಹಿಂದೆನೇ ಪ್ರೇಮ ಕವಿ ಅನ್ನುವಂಥ ಆರೋಪ ನಿಮ್ಮ ಮೇಲೆ ಬಂದಿತ್ತು ಅನ್ನೋದು. ಅದಕ್ಕೆ ಕಾರಣವೂ ಕೂಡ ಇಲ್ಲದಿಲ್ಲ. ಹಲವಾರು ಹೊಸ ಹೊಸ ಪಾತ್ರಗಳನ್ನು ಕನ್ನಡದ ಕಾವ್ಯಲೋಕಕ್ಕೆ ಪರಿಚಯಿಸಿದವರು ನೀವು. ಆ ದಿನಮಾನದ ಪ್ರೇಮ ಗೀತೆಗಳ ಗುಂಗು ಮತ್ತು ಅವತ್ತಿನ ಒಂದು ಟ್ರೆಂಡ್. ನಿಜ ಹೇಳಬೇಕಂದ್ರೆ ನಮ್ಮನ್ನು ಈ ಭಾವಗೀತೆಗಳ ಒಂದು ಕ್ಷೇತ್ರಕ್ಕೆ ತಂದವರೇ ಸಿ ಅಶ್ವಥ್. ಸೊ ಸಿ ಅಶ್ವಥ್ ಅದು ಅವರಿಗೆ ಹೊಸ ರೀತಿಯ ಭಾವಗೀತೆಗಳನ್ನು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಹೊಸ ಕವಿಗಳನ್ನು ಪರಿಚಯಿಸಬೇಕು ಅನ್ನೋದಿತ್ತು. ಆದ್ದರಿಂದ ನಿಜವಾಗೂ ಕೂಡ ಕನ್ನಡಕ್ಕೆ ಒಂದು ನವೋದಯ ಕಾಲದ ಕುವೆಂಪು, ಬೇಂದ್ರೆ, ಶಿವರುದ್ರಪ್ಪನವರು, ಕಣವಿ, ನರಸಿಂಹಸ್ವಾಮಿಗಳು ಇಲ್ಲಿಗೆ ಉಳಿದಿತ್ತು. ಲಕ್ಷ್ಮೀನಾರಾಯಣ ಭಟ್ರ ತನಕ ಬಂದಿತ್ತು ಅಷ್ಟೇ. ಅಲ್ಲಿಂದ ಆಚೆಗೆ ಹೊಸ ಕವಿಗಳನ್ನು ಈ ಕ್ಷೇತ್ರಕ್ಕೆ ಪರಿಚಯಿಸಿದವರು ಅಶ್ವಥ್. ಸೊ ಅವರ ಮೂಲಕ ಬಂದಂಥವ್ರು. ನಮ್ಮದು ಕೆಂಗುಲಾಬಿಯಿಂದ ನಾವು ಒಂದು ಇದು ಶುರು ಆಯಿತು. ಆಮೇಲೆ ಅವರು ಒಂದು ಆಲಿಂಗನ ಅಂತ ಒಂದು ನನ್ನ ಹಾಡುಗಳದೇ ಒಂದು ಕ್ಯಾಸೆಟ್ ಮಾಡಿದ್ರು. ಅದರಲ್ಲೆಲ್ಲ ಪೂರ್ತಿ ಪ್ರೇಮ ಗೀತೆಗಳ ಇದ್ದಾನೆ. ಅದರಲ್ಲಿ ಅಶ್ವಥ್ ಮತ್ತು ರತ್ನಮಾಲ ಇಬ್ಬರೇ ಹಾಡಿದ್ದು ಮತ್ತು ಭಾಳ ಜನಪ್ರಿಯವಾದಂಥ ಸಿಡಿ. ಅದರಲ್ಲಿ ಒಂದು ಹಾಡಂತೂ ಜೀವ ಬಂದಂತೆ ಸವಿ ಭಾವ ಬಂದಂತೆ ಬಹಳ ಅದ್ಭುತವಾದ ಹಾಡಿದೆ. ಎಸ್, ಮಂಗಳ ಕೂಡ ನಮ್ಮನೆಗೆ ಕೂಡ್ಕೊಂಡಿದ್ದಾರೆ. ವೆಲ್ಕಮ್. ಜೀವ ಬಂದಂತೆ ಕಾರ್ಯಕ್ರಮಕ್ಕೂ ಕೂಡ ಒಂದು ಅರ್ಥದಲ್ಲಿ ಜೀವ ಬಂದಂತೆ ತಾವು ಬಂದಿದ್ದರಿಂದ ಆ ಗೀತೆಯ ಒಂದೆರಡು ಸಾಲನ. ಎಸ್ ಪ್ಲೀಸ್. ಜೀವ ಬಂದಂತೆ ಸವಿಭಾವ ಬಂದಂತೆ, ಜೀವ ಬಂದಂತೆ ಸವಿಭಾವ ಬಂದಂತೆ, ಇನಿಯ ನೀ ಬಂದೆ ನೀ ಬಂದೆ ನನ್ನ ಬಾಳಿಗೆ. ಆ ಕಾಲಘಟ್ಟದಲ್ಲಿ ಭಾವಗೀತೆಗಳಿಗೆ ಒಂದು ಅದ್ಭುತ ಬೇಡಿಕೆ ಇದ್ದಂಥ ದಿನಮಾನಗಳು ಕೂಡ. ಅದ್ರ ಜೊತೆಗೆ ಆಗಿನ ಸಿನಿಮಾ ಹಾಡುಗಳು ಕೂಡ ಅದೇ ರೀತಿಯಾದಂಥ ಒಂದು ಮಧುರತೆಯನ್ನು ಕಾಯ್ದುಕೊಂಡಂಥ ದಿನ ಆ ಹೊತ್ತಲ್ಲಿ ಮೂಡಿ ಬಂದಂಥದ್ದು. ಅದೇ ಟೈಮಲ್ಲಿ ಇನ್ನೊಂದು ಹಾಡು ಕೂಡ ಬಂತು. ಆವಾಗ ನಿಮ್ಮನ್ನು ಯಾರು BR ಲಕ್ಷ್ಮಣರಾಯರ ಅಂತ ಒಂದು ಕುತೂಹಲದ ಕಣ್ಣಲ್ಲಿ ನೋಡುವಂಥದ್ದು ಸುಭಾ ಭಟ್ರ ಮಗಳ ಬಗ್ಗೆ. ಈ ಹಾಡು ಹುಟ್ಟಿದ ಸಮಯದ ಬಗ್ಗೆ. ಸುಭಾ ಭಟ್ರ ಮಗಳೇ ಅದು ಅಖಿಲ ಅಶ್ವಥ್ ನನ್ನ ಹಾಡುಗಳ ನನ್ನದೇ ಹಾಡುಗಳನ್ನು ಸಿಡಿ ಮಾಡಿ ಸುಭಾ ಭಟ್ರ ಮಗಳೇ ಅಂತ. ಅವರಿಗೆ ಏನು ನನ್ನಲ್ಲಿ ಒಂದು ಹೊಸತನ ಇದೆ ಅಂತ ಕಂಡುಕೊಂಡ್ರು. ಅಂದರೆ ಒಂದು ಆಧುನಿಕತೆ ಅಂತ ಏನು ಹೇಳ್ತೀವಿ. ಈ ನರಸಿಂಹಸ್ವಾಮಿಗಳದೆಲ್ಲ ಗ್ರಾಮೀಣ ಸಂಸ್ಕೃತಿಯ ಆ ದಾಂಪತ್ಯದ ಗೀತೆಗಳಾಯಿತು. ಇವತ್ತಿನ ಆ ಕಾಲದ ನಾವು ಹೇಳ್ತಿದ್ದು 30 ವರ್ಷ ಆಯ್ತಾಗಲಿ, ಆ ಕಾಲದ ಯುವಜನಕ್ಕೆ ಆ ಕಾಲಕ್ಕೆ ಬೇಕಾಗಿದ್ದಂಥ ಮತ್ತು ಒಂದು ಸ್ವಲ್ಪ ಪಾಶ್ಚಿಮಾತ್ಯ ಒಂದು ಶೈಲಿ ಇರುವಂಥ ಗೀತೆಗಳನ್ನು ಮಾಡೋಂಥ ನನ್ನ ಹಾಡುಗಳಲ್ಲಿ ಕಾಣಿಸ್ತವ್ರಿಗೆ. ಯಾಕಂದರೆ ನನ್ನ ಇದು ನಿಂಬೆ ಗಿಡ ಹಾಡಿತ್ತು ಅದಾಗ್ಬೋದು, ಆಮೇಲೆ ಜಾಲಿಬಾರ್ ಆಗ್ಬೋದು, ಇವೆಲ್ಲ ಕಂಡಾಗ ಅವರಿಗೆ ಸೊ ಆ ಇಡೀ ನೀವು ಕ್ಯಾಸೆಟ್ ಕೇಳಿದ್ರೇ ಅದು ಪಾಶ್ಚಿಮಾತ್ಯ ಶೈಲಿನಲ್ಲೇ ಇದೆ. ಟೋಟಲ್ ಅದರ ಸಂಗೀತ ಸಂಯೋಜನೆಯೇ ಆಗಿದೆ. ಮತ್ತು ಆ ಆವತ್ತಿನ ಯುವಜನಕ್ಕೆ ಬಹಳ ಅದು ಇಷ್ಟವಾದಂಥ ಮತ್ತು ಒಂದು ಥರದ ಮುಕ್ತತೆ ಇತ್ತು ಅದರಲ್ಲಿ. ಬರೀ ದಾಂಪತ್ಯ ಆ ಥರದಲ್ಲಿ ಇರಲಿಲ್ಲ. ಒಂದು ಸಣ್ಣ ಪೋಲಿತನ ಇತ್ತು. ಅಲ್ಲಿ ತನಕ ಒಂದು ಸಾತ್ವಿಕ ಸಾಲಗಳನ್ನು ಕೇಳದಂತ ಕೇಳುಗರಿಗೆ ಈ ಒಂದು ಸಣ್ಣ ಪೋಲಿ ಇದೆಯಲ್ಲ ಅದು ಒಂದು. ಅದರಲ್ಲಿ ಈ ಜಾಲಿಬಾರ್ನಲ್ಲಿ ಕೊನೆಯಲ್ಲಿ ಶಿಳ್ಳೆ ಹಾಕ್ತಾರೆ, ಇಬ್ಬರು ವಿಜಿಲ್ ಹಾಕ್ಕೊಂಡೇ ಎಂಡ್ ಆಗುತ್ತೆ. ಅದಕ್ಕೆ ವೆಂಕಟೇಶ್ ಮೂರ್ತಿ ಲಕ್ಷ್ಮಣರಾವ್ ಕಾವ್ಯ ಅಂದರೆ ಅದನ್ನು ಕನ್ನಡ ಕಾವ್ಯದಲ್ಲಿ ಒಂದು ಕ್ಯಾಟ್ ಕಾಲ್ ಅಂತ ಕರಿತಾ ಇದ್ರು. ಸೊ ಅದನ್ನೆಲ್ಲ ತಮಾಷೆ ಮಾಡುವಂಥ ಲೇವಡಿ ಮಾಡುವಂಥ ಒಂದು ಧ್ವನಿ. ಸೊ ಹೀಗೆ ಬಹಳ ಜನಪ್ರಿಯವಾಗಿತ್ತು. ಮತ್ತು ಸುಭಾ ಭಟ್ರ ಮಗಳೇ ಹಾಡಿದಲ್ಲ ಅದು ಕೂಡ ನನಗೆ ಅದರ ಪ್ರೇರೇಪಣೆ ಆಗಿದ್ದು ಬೇಂದ್ರೆಯವರ ನಾನು ಬಡವಿ ಆತ ಬಡವ. ಕವಿ ತನ್ನ ಹೆಂಡತಿಗೆ ಇನ್ನೇತನ ಕೊಡ್ಬೇಕು, ಅಲ್ಲ ಅವಳು ಒಲವೇ ನಮ್ಮ ಬದುಕು ಅಂತಾಳೆ. ಇಲ್ಲಿ ಕವಿ ಇಷ್ಟು ಮಾತ್ರ ಕೊಡೋಕ್ಕೆ ಸಾಧ್ಯ, ಅವನು ಕೊಡ್ಬೋದು ಅದು ಒಲವು ಮಾತ್ರನೇ. ಸುಭಾ ಭಟ್ರ ಮಗಳಿಗೆ ನಾನು ಎಲ್ಲ ನಿಂದೆ. ಏನು ಕೊಡ್ಬೋದು ಕವಿ ಅಂತಂದರೆ ನಕ್ಷತ್ರ ಕೊಡ್ಬೋದು, ಚಂದ್ರ ಕೊಡ್ಬೋದು, ಸೂರ್ಯ ಕೊಡ್ಬೋದು. ಓಕೆ, ಪೇಪರ್ನಲ್ಲಿಯೇ ಇಡೀ ಪ್ರಪಂಚವನ್ನು. ಹೌದು, ಅದಕ್ಕೆ ನಾನು ಹೆಂಡತಿ ಹೇಳ್ತಾರೆ ಹೋಗಿ ಕೇಳಿದ್ರೆ ಬೇಕಾ ತಾಜ್ ಮಾಡಿ ಕೊಟ್ಬಿಡ್ತೀರಿ ಅಂತಿದ್ಲು. ಕೆಲವರು ದಂಪತಿಗಳಲ್ಲಿ ಮಡದಿಯಂದಿರು ನಿಮ್ಮೆಲ್ಲ ತುಂಬ ಸಿಟ್ಟು ಮಾಡ್ಕೊಂಡಿರ್ಬೋದು. ಯಾರು ಏನು ಕೇಳಿದ್ರು ಈ ಹಾಡು ಹಾಡ್ಬಿಡೋರು ಅಂತ. ಅಷ್ಟೇ, ಭಾಳ ಸುಲಭ ಎಲ್ಲ ನದ್ಯ ತಗೊಂಡ. ಆದರೆ ಎಲ್ಲವೂ ಅದರ ಒಂದು ಸಮರ್ಪಣೆ ಕೂಡ. ಯಾರಿವಳಿ ಬೆಳದಿಂಗಳು ಇವತ್ತೇನು ಲೋಕಾರ್ಪಣೆಗೊಳ್ತಾ ಇದೆ. ಈ ಕ್ಯಾಸೆಟ್ ಸಿಡಿಯಲ್ಲಿ ಇನ್ನೊಂದು ಹಾಡಿದೆ, ಹಿತ್ತಿಲ ಬೇಲಿಯ ಕಾವಲಿನಲ್ಲಿ. ಈ ಹಾಡಿನ ಬಗ್ಗೆ. ಈ ಹಾಡು ನೋಡಿ, ಇದರಲ್ಲಿ ಕೂಡ ಇದು ಕುಂಟೋಬಿಲ್ಲೆ ಅಂತ. ಸೊ ಕುಂಟೋಬಿಲ್ಲೆ ಆಟ ಹೆಣ್ಮಕ್ಳು ಆಡ್ತಿರ್ತಾರಲ್ವ, ಒಂದು ಮನೆ ಆ ಬಿಲ್ಲೆ ಹಾಕ್ಕೊಂಡು ಆಡ್ತಾರೆ. ಸೊ ದಾಟ್ಕೊಂಡು ಕೊನೆಗೆ ಗೆಲ್ಲಬೇಕು ಅವಳು ಅಲ್ಲಿಗೆ. ಇಲ್ಲಿ ಹದಿಹರಿಯದ ಹುಡುಗಿಗೆ ಹುಡುಗಬ್ಬ ಇನಿಯ ಇದ್ದಾನೆ,
ಇತ್ತ ಕಡೆ ಅಪ್ಪ ಅಮ್ಮ ಅವರು ಸೇನೆ ಕಾವಲು ಕಾಯ್ತಾ ಇದೆ, ಇದನ್ನ ದಾಟ್ಕೊಂಡು ಹೋಗ್ಬೇಕು ಅವಳು. ಸೊ ಅವಳು ಹೇಗೆ ತನ್ನ ಮನಸ್ಸಿನಲ್ಲೇ ಈ ಕುಂಟುಬಿಲ್ಲೆ ಆಡ್ತಾ ತನ್ನ ಪ್ರೇಮಿಯನ್ನು ಮತ್ತು ತನ್ನ ಪ್ರೇಮದ ಅದು ಗೆಲ್ಲಬೇಕು ಅವಳು. ಸೊ ಒಂದೊಂದೇ ಮನೆ ದಾಟ್ಕೊಂಡು ಹೇಗೆ ಹೋಗ್ಲ ಆ ಕಡೆ. ಸೊ ಕುಂಟುಬಿಲ್ಲೆ ಆಟದಲ್ಲೇ ಅವಳ ಪ್ರೇಮದ ಒಂದು ಬೇಲಿಯನ್ನು ದಾಟೋ ಒಂದು ಆಟದ ಒಂದು ಕಲ್ಪನೆ ಇಟ್ಕೊಂಡು ಮಾಡಿರುವಂಥದ್ದು. ಬಹಳ ಭಾವಪೂರ್ಣವಾದಂಥ ಹಾಡು, ಬಹಳ ಒಳ್ಳೆಯ ರಾಗ ಸಂಯೋಜನೆ ಮಾಡಿದ್ರು ಮೋಹನ್. ಎಸ್, ಆ್ಯಂಡ್ ಸಂಯೋಜನೆ, ಅದಕ್ಕೆ ಬಳಸಿರುವಂತಹ ಆರ್ಕೆಸ್ಟ್ರೈಸೇಷನ್ ಇರ್ಬೋದು, ಅದ್ಭುತವಾಗಿ ಬಂದಿದೆ. ಜನಪ್ರಿಯ ಆಗೋದ್ರಲ್ಲಿ ಸಂದೇಹ ಇಲ್ಲ, ಆಗಲಿ ಅನ್ನೋ ಆಶಯ ಕೂಡ. ಇಂತಹ ಇನ್ನಷ್ಟು ಹಾಡುಗಳು ಈ ಗುಚ್ಛದಲ್ಲಿ ನಾವು ಕೇಳೋಣ ಒಂದು ಪುಟ್ಟ ಬ್ರೇಕ್ ನಂತರ.